ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು 2 ರೀತಿಯ ಮೊಸರನ್ನವನ್ನು ತೋರಿಸ್ತಾ ಇದ್ದೀನಿ. 2 ಪ್ರೋಬಯೋಟಿಕ್ಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರೆಸಿಪಿಯನ್ನು ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದು ಮೊಸರನ್ನನೇ, ಆದರೆ ಪ್ರೋಬಯೋಟಿಕ್ ಮೊಸರನ್ನ ರೀ, ಗಟ್ ಫ್ರೆಂಡ್ಲಿ ಮೊಸರನ್ನ. ಇದು ಬೇಸಿಗೆ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ನೀವು ಯಾವಾಗಲೇ ಮಾಡ್ಕೊಂಡು ತಿಂದರೂ ಗಟ್ ಫ್ರೆಂಡ್ಲಿ ಒಳ್ಳೆಯ ಆಹಾರ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ ರಾತ್ರಿ ಉಳಿದಂಥ ತಂಗಳ ಅನ್ನನ ತೊಗೊಂಡಿದ್ದೀನಿ. ರಾತ್ರಿ ಮಾಡಿದ್ದು ಬೆಳಗ್ಗೆಗೆ ನಾನಿಲ್ಲಿ ತೊಗೊಂಡಿರೋದು. ಇದಕ್ಕೆ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ನಿಮಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಮೊಸರು ಕೂಡ ಪ್ರೋಬಯೋಟಿಕ್ಕು. ಹಾಗೆ ಈ ಅನ್ನ ಮತ್ತು ಮೊಸರನ್ನ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ತಂಗಳ ಅನ್ನ ಅಂತ ಅಂದು ಬೇಜಾರಾಗೋದು ಬೇಡ. ಇದರೊಳಗೆ ತುಂಬ ಪೋಷಕಾಂಶಗಳಿದೆ. B6 ಇದೆ, B12 ಇದೆ, ಮ್ಯಾಗ್ನೀಷಿಯಮ್, ಪೊಟ್ಯಾಷಿಯಮ್, ಕಬ್ಬಿಣ, ಹಾಗೆ ಕ್ಯಾಲ್ಶಿಯಂ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೋಬಯೋಟಿಕ್ ರೀ. ನಮ್ಮ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ಉಂಟು ಮಾಡೋ ಪ್ರೋಬಯೋಟಿಕ್ ರೈಸ್ ಇದು. ನೋಡಿ, ಅನ್ನ ಮೊಸರನ್ನೆಲ್ಲ ಹಾಕಿ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿದಂಥ ಸೌತೆಕಾಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅಲ್ಲಿ ಸ್ವಲ್ಪ ಸಿಹಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. 4-5 ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಆರೋಗ್ಯಕರವಾಗಿ ಮಾಡ್ಕೊಳ್ಬೇಕು ಅಂದರೆ ದಾಳಿಂಬೆ ಬೀಜಗಳನ್ನು ಕೂಡ ನೀವು ಹಾಕ್ಕೊಳ್ಬೋದು. ನೋಡಿ, ಎಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ತಂಗಳನ್ನ ಒಳ್ಳೆಯದು ಅಂತ ಅಂದು ಉಳಿದ ಅನ್ನದಲ್ಲಿ ಚಿತ್ರಾನ್ನ ಮಾಡಿಕೊಂಡು ಅದನ್ನು ಬಿಸಿಯನ್ನು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಅದು ಬಿಸಿ ಅನ್ನಕ್ಕೆ ಸಮಾನ ಆಗುತ್ತೆ. ತಂಗಳನ್ನ ತಿನ್ನೋದ್ರಿಂದ ಹೆಚ್ಚಾಗಿ ಡಯಾಬಿಟಿಸ್ ಪೇಷಂಟ್ಗಳಿಗೆ ಶುಗರ್ ಸ್ಪೈಕ್ ಆಗಲ್ಲ. ಅವರಿಗೆ ಇದರಲ್ಲಿ ಕಾರ್ಬ್ಸ್ ಲೆವೆಲ್ಲು ಕಮ್ಮಿ ಇರುತ್ತೆ. ಬಿಸಿ ಅನ್ನಕ್ಕೆ ಹೋಲಿಸ್ಕೊಂಡ್ರೆ ತಂಗಳನ್ನದಲ್ಲಿ ಸಾಕಷ್ಟು ಆರೋಗ್ಯಕ್ಕೆ ಒಳ್ಳೆಯದಾದ ಪೋಷಕಾಂಶಗಳು ದೊರೆಯುತ್ತೆ ನಮಗೆ. ಇನ್ನೂ ಸಾಕಷ್ಟು ಆರೋಗ್ಯಕರವಾದ ರೆಸಿಪಿಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೇಗಾಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ನೋಡಿ, ಮೊಸರನ್ನ ಎಲ್ಲ ಕಲಿಸ್ಕೊಂಡಾಯಿತು. ರುಚಿಯನ್ನು ಇನ್ನೊಂದು ಸ್ವಲ್ಪ ಹೆಚ್ಚಿಸೋಣ. ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಜೀರಿಗೆ ಹಾಕ್ಕೊಂಡ್ರೆ ತುಂಬ ಪರಿಮಳವಾಗಿ ಇರುತ್ತೆ ಮೊಸರನ್ನ, ರುಚಿಯಲ್ಲೂ ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆಯನ್ನು ಹಾಕ್ಕೊಳ್ಳೋಣ. ನಂತರ ಒಂದು 2 ಚಿಟಿಕೆಯಷ್ಟು ಇಂಗನ್ನು ಹಾಕ್ಕೊಳ್ಳೋಣ. ನಂತರ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. 1 ಒಣಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ಳೋಣ. ಸಣ್ಣಗೆ ಹೆಚ್ಚಿದ ಶುಂಠಿಯನ್ನು ಕೂಡ ನೀವು ಹಾಕ್ಕೊಳ್ಬೋದು. ಈಗ ಒಗ್ಗರಣೆ ರೆಡಿಯಾಗಿದೆ. ನಾವು ಕಲಸಿಟ್ಕೊಂಡಂಥ ಮೊಸರನ್ನಕ್ಕೆ ಹಾಕ್ಕೊಳ್ಳೋಣ. ನಿಂಬೆಹಣ್ಣಿನ ಉಪ್ಪಿನಕಾಯಿ ಜೊತೆಲಿ ಈ ಮೊಸರನ್ನ ಸವಿತಾ ಇದ್ದರೆ ಆಹಾ, ಎಂಥ ರುಚಿ ಅಂತೀರಾ. ಈಗ ಇನ್ನೊಂದು ರೀತಿಯ ಮೊಸರನ್ನವನ್ನು ತೋರಿಸ್ತಾ ಇದ್ದೀನಿ, ಬಾರ್ಲಿ ಮೊಸರನ್ನ. ಬಾರ್ಲಿ ಮೊಸರನ್ನ ಹೇಗೆ ಮಾಡೋದು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೀವು ಕೂಡ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ನಾನಿಲ್ಲಿ ಒಂದು ಬೌಲಿಗೆ ಅರ್ಧ ಕಪ್ಪು ಬಾರ್ಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 2-3 ಸರಿ ತೊಳ್ಕೊಂಡು ಬರಬೇಕಾಗತ್ತೆ. ಅರ್ಧ ಕಪ್ಪಿಂದ 2 ಹೊಟ್ಟೆ ತುಂಬ ಊಟ ಮಾಡುವಷ್ಟು ಮೊಸರನ್ನ ಆಗುತ್ತೆ. ನೋಡಿ, 2-3 ಸರಿ ತೊಳ್ಕೊಂಡು ಬಂದ ನಂತರ ನೀರನ್ನು ಹಾಕಿಬಿಟ್ಟು ನೆನೆಯೋದಕ್ಕೆ ಬಿಡೋಣ. ಇಡೀ ರಾತ್ರಿ ಇದು ಚೆನ್ನಾಗಿ ನೆನೆಯಬೇಕು.
ಇದು ಮರುದಿನ ಇದನ್ನು ಕುಕ್ಕರಿಗೆ ಹಾಕ್ಕೊಂಡು 1 ಕಪ್ಪಿಗೆ 4 ಕಪ್ಪು ನೀರನ್ನು ಹಾಕಿಬಿಟ್ಟು 4 ವಿಜಿಲ್ ಹೊಡೆಸ್ಕೊಳ್ಬೇಕಾಗತ್ತೆ. ನಾವು ಡೈರೆಕ್ಟಾಗಿ ಒಣ ಬಾರ್ಲಿಯನ್ನು ಹಾಕಿ ಬೇಯಿಸೋದ್ರಿಂದ ತುಂಬ ಸಮಯ ಹಿಡಿಯುತ್ತೆ. ಹಾಗೆ ಒಂದು 8 ರಿಂದ 10 ವಿಜಿಲ್ ಅಂತೂ ಹೊಡೆಸ್ಕೊಳ್ಬೇಕಾಗತ್ತೆ ಅದು ಮೆತ್ತಗಾಗೋದಕ್ಕೆ. ಮೊಸರನ್ನ ಅಂದರೆ ಮೆತ್ತಗೆ ಇರಬೇಕು ಅಲ್ವಾ. 1/4 ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಬಾರ್ಲಿ ಮೊಸರನ್ನ ಸ್ವಲ್ಪ ತೆಳ್ಳಗಿರಬೇಕು ಅಂತಂದರೆ ಇನ್ನೊಂದು ಗ್ಲಾಸ್ ನೀರನ್ನು ಕೂಡ ಹಾಕ್ಕೊಳ್ಬೋದು. ಲಿಡ್ಡನ್ನು ಕ್ಲೋಸ್ ಮಾಡಿ 4 ವಿಷಲ್ ಆಗೋದಕ್ಕೆ ಬಿಡೋಣ. ನೋಡಿ ಈಗ 4 ವಿಷಲ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಈಗ ಬಾರ್ಲಿ ತುಂಬ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಒಂದು ಕಾಳನ್ನು ತಗೊಂಡು ಈಗ ಈ ಥರ ಇಚ್ಕಿದ್ರೆ ಅದು 2 ಹೋಳಾಗಿ ಹೊಡ್ಕೊಳ್ಬೇಕು, ಗಟ್ಟಿಯಾಗಿ ಸಿಗಬಾರ್ದು. ಆಗ ಪೂರ್ಣವಾಗಿ ಬೆಂದಿದೆ ಅಂತ ಅಂದು ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಸಂಪೂರ್ಣವಾಗಿ ತಣ್ಣಗಾಗಬೇಕಿದು. ಸ್ವಲ್ಪನೂ ಬಿಸಿ ಇರಬಾರ್ದು. ಅಷ್ಟು ತಣ್ಣಗೆ ಮಾಡ್ಕೊಂಡ ನಂತರನೇ ಮೊಸರನ್ನ ಮಾಡೋದಕ್ಕೆ ಆಗೋದು. ನೋಡಿ, ಬಾರ್ಲಿ ಈಗ ಸಂಪೂರ್ಣವಾಗಿ ತಣ್ಣಗಾಗಿದೆ. ನಾವು ಹೀಗೆ ಮೊಸರನ್ನ ಮಾಡೋದಕ್ಕಾಗಲ್ಲ, ಯಾಕಂದರೆ ದಪ್ಪ ದಪ್ಪ ಕಾಳುಗಳ ಥರ ಇರುತ್ತೆ, ಅದನ್ನು ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಜಾರಿಗೆ ಬಾರ್ಲಿಯನ್ನು ಹಾಕ್ಕೊಂಡು ಅದರ ನೀರನ್ನು ಸಮೇತ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬರಬೇಕಾಗತ್ತೆ. ತುಂಬ ನೈಸ್ ಮಾಡ್ಕೊಳೋದು ಬೇಡ. ನಮಗೆ ತಿನ್ನಬೇಕಾದ್ರೆ ಅಲ್ಲಲ್ಲಿ ಬಾರ್ಲಿಯ ಕಾಳುಗಳು ಸಿಗಬೇಕು. ನೋಡಿ, ಈ ಥರ ನಾನು ಒಂದೇ ಸರಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಬಾರ್ಲಿ ಕಾಳುಗಳೆಲ್ಲ ಕಾಣ್ತಾ ಇದೆ. ಇಷ್ಟು ಈ ಥರ ಇರಬೇಕು. ಬಾರ್ಲಿ ಬರೀ ಧಾನ್ಯ ಅಲ್ಲ ರೀ, ಇದು ಒಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ನಮ್ಮ ದೇಹಕ್ಕೆ ಅಷ್ಟೊಂದು ಲಾಭಗಳಿದೆ. ಇದರಲ್ಲಿ ವಿಟಮಿನ್ ಬಿ, ಮ್ಯಾಗ್ನೀಷಿಯಮ್, ಕಬ್ಬಿಣ, ಹಾಗೆ ಅತಿ ಹೆಚ್ಚಾಗಿ ಫೈಬರ್ ಇದೆ. ಮತ್ತು ಇದು ಶುಗರ್ ಇರೋರಿಗೆ ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು. ಹಾಗೆ ದೇಹ ತೂಕವನ್ನು ಇಳಿಸೋರಿಗೆ ಕೂಡ ಒಳ್ಳೆಯ ಆಹಾರ ಇದು. ನೋಡಿ, ನಾನಿಲ್ಲಿ ಮೊಸರನ್ನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಹಾಗೆ ಮೊಸರು ಹಾಕೋದ್ರಿಂದ ಇದು ಪ್ರೋಬಯೋಟಿಕ್ ಆಗಿ ಕೂಡ ನಮ್ಮ ದೇಹದಲ್ಲಿ ವರ್ಕ್ ಆಗುತ್ತೆ. ತಂಪು, ಎಷ್ಟೆಲ್ಲ ಪ್ರಯೋಜನಗಳಿದೆ ಅಲ್ವಾ ಈ ಬಾರ್ಲಿಯಲ್ಲಿ. ಮೊಸರು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಮೊದಲೇ ಬಾರ್ಲಿಯನ್ನು ಬೇಯಿಸ್ಬೇಕಾದ್ರೆ ನಾವು ಉಪ್ಪನ್ನು ಹಾಕ್ಕೊಂಡಿರ್ತೀವಿ, ನೋಡಿಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ ಉಪ್ಪನ್ನು. ನಂತರ ಒಂದು ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇನ್ನೂ ತಂಪಾಗಿ ಮಾಡೋದಕ್ಕೆ ಸಣ್ಣದಾಗಿ ಹೆಚ್ಚಿಕೊಂಡಂಥ ಸೌತೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ. ಒಂದು 4-5 ಒಣ ದ್ರಾಕ್ಷಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ದಾಳಿಂಬೆ ಹಣ್ಣಿನ ಬೀಜಗಳನ್ನು ಕೂಡ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಬಾರ್ಲಿ ಮೊಸರನ್ನ ರೆಡಿಯಾಗಿದೆ. ಆದರೆ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಇನ್ನೂ ಸೂಪರ್ ಆಗಿರುತ್ತೆ ಕಣ್ರೆ, ರುಚಿ ಮತ್ತು ಪರಿಮಳ ಎರಡೂ. ಕಾದಿರುವ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ 1-2 ಚಿಟಿಕೆಯಷ್ಟು ಹಿಂಗು, ಕರಿಬೇವು, ಒಣಮೆಣಸಿನಕಾಯಿಯ ಒಗ್ಗರಣೆಯನ್ನು ಕೊಟ್ಟರೆ ಸೂಪರಾಗಿರುತ್ತೆ. ಒಗ್ಗರಣೆ ರೆಡಿ ಆಯಿತು. ನಾವು ಬಾರ್ಲಿ ಮೊಸರನ್ನಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಬಾರ್ಲಿ ಮೊಸರನ್ನ ರೆಡಿಯಾಗಿದೆ. ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡೋದೊಂದೇ ಬಾಕಿ. ಯಾವಾಗ ಬೇಕಾದರೂ ತಿನ್ಬೋದ್ರಿ, ಅಷ್ಟು ಪರ್ಫೆಕ್ಟಾಗಿರೋ ರೆಸಿಪಿ ಅಂದರೆ ಬಾರ್ಲಿ ಮೊಸರನ್ನ. ಈ ಬೇಸಿಗೆಯಲ್ಲಂತೂ ನೀವು ಮಾಡ್ಕೊಂಡ್ಲೇಬೇಕಾದ ರೆಸಿಪಿ. ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಿಮಗೆಲ್ಲ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.